Start camera. Action. R. Nagaraj, Pinya. Film Namak Haram. Wish you best of luck. Action. ದೇವ್ರು ಕಣ್ಮುಚ್ತಾನೆ, ಇಡೀ ಜಗತ್ತನ್ನು ಕಾಪಾಡ್ತಾನೆ. ರೌಡಿಗಳು ನಾವು ಕಣ್ಮುಚ್ತಾನೆ, ನಮ್ಮನ್ನು ನಾವು ಕಾಪಾಡ್ಕೋಬೇಕು. ಕರೆಕ್ಟ್. ನಮ್ಮ ಫಸ್ಟ್ ನಮ್ಮ ಗುರುಗಳು ನಮ್ಮ ಸ್ಕ್ರಿಪ್ಟ್ಗೆ ಜೀವ ಕೊಟ್ಟವರು ಅವರು. ಅವ್ರಿಗೆ ಕರೆಕ್ಟಾಗಿ ನಮಸ್ಕಾರ, ನನ್ನ ಹೆಸರು ಮಹೇಶ್ ಅಂತ. ಇಲ್ಲಿ ನಡೀತಿರೋದು ನಮಕ್ ಹರಾಮ್ ಸಿನಿಮಾದ ಮುಹೂರ್ತ. ಈ ನಮಕ್ ಹರಾಮ್ ಸಿನಿಮಾದಲ್ಲಿ ಹೀರೋಗಿ ಆ್ಯಕ್ಟ್ ಮಾಡ್ತಾಯಿದ್ದೀನಿ. ಈ ಟೈಟಲ್ ಹೇಳಿದಾಗೆ ನಮಕ್ ಹರಾಮ್ ಅಂದ್ರೆ ಒಂದು ಅರ್ಥ ಇದೆ. ಒಂದು ಜೊತೆಗೆ ಇಟ್ಕೊಂಡು ಬ್ಯಾಕ್ ಡ್ರಾಪ್ ಮಾಡೋದು, ಬೆಂಚ್ ಉರಿ ಹಾಕೋದು, ಸ್ಟೋರಿ ಕಾನ್ಸೆಪ್ಟ್ ಹೇಗಿದೆ. ಮತ್ತು ಈ ಸಿನಿಮಾದಲ್ಲಿ ನನ್ನ ರೋಲ್ ಬಂದ್ಬಿಟ್ಟು ಟೋಟಲ್ ಮಾಸ್ಸು ಮತ್ತು ರಗಡಾಗಿರುತ್ತೆ. ಒಂದು ಸಿನಿಮಾಗೆ ಏನು ಬೇಕೋ ಮಾಸ್ ಪ್ಯಾಕೇಜ್ ಇದೆ. ಮತ್ತು ಈ ಸಿನಿಮಾದಲ್ಲಿ ಈ ಲವ್ ಇದೆ. ಟೋಟಲ್ ಒಂದು ಏನು ಬೇಕು ಎಂಟರ್ಟೈನ್ ಬೇಕು ಈ ಫಿಲಿಮಲ್ಲಿ ತುಂಬ ಎಲ್ಲ ಸಿಗುತ್ತೆ. ಓಕೆ, ನಿಮ್ಮ ಟೀಮ್ ಬಗ್ಗೆ ಹೌದಾ. ಮತ್ತು ಈ ಸಿನಿಮಾ ಡೈರೆಕ್ಟ್ರ್ ಬಂದ್ಬಿಟ್ಟು ನಾಗರಾಜ್ ಪಿಣ್ಯ ಅವರು. ಅಂದರೆ ಇದಕ್ಕಿಂತ ಮುಂಚೆ ಪದೇ ಪದೇ ಸಿನಿಮಾ ಮಾಡಿದ್ದಾರೆ. ನನಗೂ ತುಂಬ ಸಂತೋಷ ಅವ್ರ ಜೊತೆ ಸಿನಿಮಾ ಆ್ಯಕ್ಟ್ ಮಾಡ್ತಿರೋದಕ್ಕೆ. ಮತ್ತು ನಾಗರಾಜ್ ಪಿಣ್ಯ ಅವರು ಡೈರೆಕ್ಟ್ರು, ಸತೀಶ್ ಆರ್ಯನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ. 5 ಸಾಂಗ್ ಮಾಡಿದ್ದಾರೆ ಈ ಮೂವಿಗೆ. ತುಂಬ ಡಿಫ್ರೆಂಟಾಗಿದೆ. 5 ಸಾಂಗ್ ತುಂಬ ಡಿಫ್ರೆಂಟಾಗಿ ಮಾಡಿದ್ದಾರೆ. ಮತ್ತು ಸ್ವಾಮಿಯವರು ಸಾಂಗ್ ಆಡಿದ್ದಾರೆ. ಮತ್ತು ಶ್ರೇಯಾ ಘೋಷಾಲ್ ಆಡಿದ್ದಾರೆ, ಸೋನು ನಿಗಮ್ ಸರ್ ಆಡಿದ್ದಾರೆ. ಮತ್ತು ಸಂಭಾಷಣೆ ಬಂದ್ಬಿಟ್ಟು ನಮ್ಮ ಮಳವಳ್ಳಿ ಸಾಯಿಕೃಷ್ಣ ಸರ್ ಬರೆದಿದ್ದಾರೆ. ಟೋಟಲ್ ಸೊ ರಾ ಗೆಟಪ್ ಇರುತ್ತೆ. ಓವರಾಲ್ ಫಿಲ್ಮ್ ರಾ ಗೆಟಪ್ ಇರುತ್ತೆ. ಆ್ಯಕ್ಷನ್ ಟೋಟಲ್ ಮಾಸ್ ಪ್ಯಾಕೇಜ್ ಏನು ಬೇಕೋ ಮಾಸ್ ಪ್ಯಾಕೇಜ್ ಇದೆ. ಮತ್ತು ಟೋಟಲ್ ಎಂಟರ್ಟೈನ್ಮೆಂಟ್ ಮೂವಿ ನೋಡ್ಬೇಕಪ್ಪ, ಒಳ್ಳೆ ಸಿನಿಮಾ ಅನ್ನೋ ಭಾವ ಬರುತ್ತೆ. ಸರ್ ಅದೇ ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಪದೇ ಪದೇ ಸಿನಿಮಾ ಆದಮೇಲೆ ಮಾಡ್ತಾ ಇರ್ತಕ್ಕಂಥ ನೆಕ್ಸ್ಟ್ ಸಿನಿಮಾ ನಮಕ್ ಹರಾಮ್ ಅಂತ. ನಮಕ್ ಹರಾಮ್ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ನಮಕ್ ಹರಾಮ್ ಅಂತ ಒಂದು ಸಿನಿಮಾ ಮಾಡ್ತಾ ಇರುವಾಗ ಎಲ್ಲೋ ಒಂದು ಕಡೆ ಅನಿಸಿತ್ತು ನನಗೊಂದೇ ಒಂದು ಪದೇ ಪದೇ ಸಿನಿಮಾ ಭಾಳ ನೀಟಾಗಿ ಮಾಡಿದ್ದೆ. ಅದರಲ್ಲೂ ಕೂಡ ಒಂದು ಒಳ್ಳೆ ಹೆಸರು ಕೂಡ ಬಂದಿತ್ತು. ಸಾಂಗ್ ಚೆನ್ನಾಗಿತ್ತು, ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಅಂತ. ಡೆಫಿನೆಟ್ಲಿ ಈ ಸಿನಿಮಾ ಅದಕ್ಕಿಂತ ತುಂಬ ಚೆನ್ನಾಗಿ ಮಾಡ್ತೀನಿ ಅನ್ನೋ ನಂಬಿಕೆ. ಏನಕ್ಕಪ್ಪ ಆ ನಂಬಿಕೆ ಅಂತಂದರೆ ಎಲ್ಲೋ ಒಂದು ಕಡೆ 1 ವರ್ಷ ಸಬ್ಜೆಕ್ಟ್ಗೆ ಅಂತಲೇ ಕುಂತಿದೆ. 1 ವರ್ಷ ಸಬ್ಜೆಕ್ಟ್ಗೆ ಅಂತ ಕುಂತು ವರ್ಕ್ ಮಾಡಿ ಯಾಕಂದರೆ ಎಲ್ಲೋ ಒಂದು ಕಡೆ ಏನಂತಾರೆ, ಯುದ್ಧಕ್ಕೆ ಹೋಗುವಾಗ ಎಲ್ಲ ಏನಂತಾರೆ ಅಸ್ತ್ರಗಳು ತೊಗೊಂಡೋಗ್ಬೇಕು ಅಂತ ಹೇಳ್ತಾರಲ್ಲ, ಹಂಗೆ ನಾವು ಶೂಟಿಂಗ್ ಹೋಗೋಕ್ಕಿಂತ ಬಿಫೋರು ಒಂದಷ್ಟು ಪ್ರಿಪೇರ್ ಆಗ್ಬಿಡೋಣ ಅಂತ. ಯಾಕಂದರೆ ಪೇಪರ್ ವರ್ಕ್ ಅಷ್ಟು ವರ್ಕ್ ಮಾಡ್ಕೊಂಡ್ವಿ. ಎಲ್ಲೋ ಒಂದು ಕಡೆ ಅಲ್ಲಿ ಹೋಗಿ ಆ ಥರ ಮಾಡ್ಬೇಕು ಈ ಥರ ಮಾಡ್ಬೇಕಂತ ಅಂದ್ಕೊಳಕ್ಕಿಂತ ಪಕ್ಕ ಪ್ಲ್ಯಾನ್ ಮಾಡಿ ಈ ದಿನ ಇದನ್ನ ಶೂಟ್ ಮಾಡಬೇಕು, ಹಿಂಗೆ ಮಾಡಬೇಕು, ಇದೇ ಥರ ಪ್ಲ್ಯಾನ್ ಮಾಡಿಕೊಂಡು ಪಕ್ಕ ಎಕ್ಸಾಕ್ಟಾಗಿ ಪ್ಲ್ಯಾನ್ ಮಾಡಿದ್ವಿ. ಬಟ್ ಎಲ್ಲೋ ಒಂದು ಕಡೆ ಎಲ್ಲರೂ ನಂಗೆ ಸಪೋರ್ಟಿಂಗ್ ಆಗಿದ್ರು. ಅಂದರೆ ನನಗೆ ಕ್ಯಾಮ್ರಾಮನ್ ಆಗಿರ್ಬೋದು, ಡೈಲಾಗ್ ರೈಟರ್ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಹೀರೋ ಆಗಿರ್ಬೋದು, ನಮ್ಮ ಎಡಿಟ್ರು, ನಮ್ಮ ಡಿಸೈನರು ಎಲ್ಲ ಭಾಳ ನನಗೋಸ್ಕರ ಅನ್ನೋಕ್ಕಿಂತ ಈ ಸಿನಿಮಾದಲ್ಲಿ ವರ್ಕ್ ಮಾಡೋಣ, ಹಿಂಗೆ ಮಾಡೋಣ ನನ್ನ ಕಾನ್ಫಿಡೆಂಟ್ ಇತ್ತು ಎಲ್ಲರಿಗೂ ಕೂಡ. ಆ ಕಾನ್ಫಿಡೆಂಟು, ಆ ನಂಬಿಕೆ ಇವತ್ತು ದಿನ ಸಿನಿಮಾ ಮುಹೂರ್ತ ಸ್ಟಾರ್ಟ್ ಆಯಿತು. ಡೆಫಿನೆಟ್ಲಿ ಒಂದು 45 ಡೇಸು ಶೂಟಿಂಗ್ ಅಂತ ಅಂದ್ಕೊಂಡಿದ್ದೀನಿ ನಾನು. ಒಂದು 45 ಡೇಸ್ ಆಗ್ಬೋದು ಮೋಸ್ಟ್ಲಿ ಅದಕ್ಕಿಂತ 45 ಡೇಸ್ ಶೆಡ್ಯೂಲ್ ಹಾಕೊಂಡಿದ್ದೀನಿ. ಬಟ್ ಯಾವಾಗಿಂದ ಯಾವಾಗ ಅಂತ ಗೊತ್ತಿಲ್ಲ. ಈ 45 ಡೇಸಲ್ಲಿ ಒಂದು 3 ಶೆಡ್ಯೂಲ್ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತೀನಿ ಮೋಸ್ಟ್ಲಿ. ಇಲ್ಲಾಂದರೆ ಸಪೋಸ್ ನನಗೆ ಅಂದ್ಕೊಂಡಂಗೆ ಲೊಕೇಶನ್ ಎಲ್ಲ ಸಿಕ್ಕಿದ್ರೆ ಒಂದೇ ಶೆಡ್ಯೂಲಲ್ಲೇ ಕಂಪ್ಲೀಟ್ ಮಾಡ್ತೀನಿ. ಅದು ಅಕಸ್ಮಾತ್ ಲೊಕೇಶನ್ ಸ್ವಲ್ಪ ಏರುಪೇರು ಆಯ್ತಂದರೆ ಒಂದು 2ರಿಂದ 3 ಶೆಡ್ಯೂಲ್ ಪ್ಲಾನ್ ಮಾಡ್ತಾಯಿದ್ದೀನಿ. ಹಿಂಗಿದೆ. ಆರ್ಟಿಸ್ಟ್ಗಳು ಹೇಳ್ಬೇಕಂತಂದರೆ ಸರ್, ನನ್ನ ಸಿನಿಮಾದಲ್ಲಿ ನಾಯಕನಾಗಿ ಮಹೇಶ್ ಅಭಿನಯಿಸ್ತಿದ್ದಾನೆ ನಾಯಕನಾಗಿ ಫಸ್ಟ್ ಟೈಮು. ನನಗೆಲ್ಲ ಒಂದು ಕಡೆ ನೋಡಿದಾಗ ಮಹೇಶ್ ಈ ಥರ ಹಿಂಗಿದೆ ಸಬ್ಜೆಕ್ಟ್ ಮಾಡ್ತೀನಿ ಸರ್, ರೈಟ್. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ, ನನ್ನ ಸಿನಿಮಾದಲ್ಲಿ ನೆಗೆಟಿವ್ ಶೇಡ್ ಇರ್ತಕ್ಕಂಥ ಕ್ಯಾರೆಕ್ಟರ್ ಒಂದು 18 ಕ್ಯಾರೆಕ್ಟರ್ಗಳಿದೆ. ಅಂದರೆ 18 ಜನ ಕ್ಯಾರೆಕ್ಟರ್ಗಳಿದೆ. 18 ಜನ ನೆಗೆಟಿವ್ ಶೇಡ್ ಇರ್ತಕ್ಕಂಥ ಕ್ಯಾರೆಕ್ಟ್ರು. ಬಟ್ ಎಲ್ಲೋ ಒಂದು ಕಡೆ 18 ಜನದಲ್ಲಿ ಯಾರು ನಮಕ್ ಹರಾಮ್ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಕಾನ್ಸೆಪ್ಟ್ ಅಂತಲ್ಲ. ಆ ಫೀಲ್ ಎಲ್ಲ ಬಂದ್ಬಿಡ್ಬೋದು ಮೋಸ್ಟ್ಲಿ ನಿಮಗೆಲ್ಲ ಕಲಿತ ತಕ್ಷಣ. 18 ಜನ ನೆಗೆಟಿವ್ ಅಂದರೆ 18 ಜನ ಸೇರಿ ಹೊಡೆಯಬೋದು, ಇಲ್ಲ 18 ಜನದಲ್ಲಿ ಯಾರು ಸ್ಕೆಚ್ ಹಾಕ್ಬೋದು ಅಂತ. ಬೇರೆ ಥರ ತೋರಿಸ್ಕೊಂಡು ಆ ಸ್ಕ್ರೀನ್ ಪ್ಲೇನೇ ಬೇರೆ ಥರ ವಿಭಿನ್ನವಾಗಿ ಮಾಡಿದ್ದೀನಿ.
ಆಮೇಲೆ ಎಸ್ಪೆಷಲಿ ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಸಾಂಗು ಖಂಡಿತ ನನಗೆ ತುಂಬಾ ಇಷ್ಟ, ತುಂಬ ಗೌರವಿಸ್ತೀನಿ, ಪ್ರೀತಿಸ್ತೀನಿ ಕೂಡ. ಎಲ್ಲೋ ಒಂದು ಕಡೆ ಪದೇ ಸಿನಿಮಾದಲ್ಲಿ ಸಾಂಗ್ಗಳು ಭಾಳ ತುಂಬ ಚೆನ್ನಾಗಿ ಮಾಡಿಸಿದೆ. ಅದಕ್ಕಿಂತ ವಿಭಿನ್ನವಾಗಿ ಮಾಡಿಸ್ತಾ ಇದ್ದೀನಿ, ಸಮಥಿಂಗ್ ಸ್ಪೆಷಲಾಗಿ ಮಾಡಿಸ್ತಾ ಇದ್ದೀನಿ ಈ ಸಿನಿಮಾದಲ್ಲಿ.